ನಿವೃತ್ತಿ ಹೊಂದಿದ ಶ್ರೀ MS ವಾಗ್ಮೋರೆ ಶಿಕ್ಷಕರಿಗೆ ಶ್ರೀ ಹವಾಮಲ್ಲಿನಾಥ ಸೇವಾ ಬಳಗದ ವತಿಯಿಂದ ಅವರಿಗೆ ಒಂದು ಸನ್ಮಾನ ಸಮಾರಂಭ. ಈ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸೋದಕ್ಕಾಗಿ ಹವಾಮಲ್ಲಿನಾಥ ಬಳಗದ ವತಿಯಿಂದ ಒಂದು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ಸನ್ಮಾನವನ್ನು ಸ್ವೀಕರಿಸಲು MS ವಾಗ್ಮೋರೆ ಅವರು ವೇದಿಕೆಗೆ ಬಂದು ಸ್ಥಾನವನ್ನು ನೋಡ್ಕೋಬೇಕಾಗಿದೆ. ಜ್ಞಾನದ ದೀಗೆಯ ತೋರಿ ಬಾಳ ಪಥವ ಬೆಳಗಿದಿರಿ. ಮಾಡುವಾಗ ಮೊರೆ ಗುರುಗಳೇ ನಿಮಗೆ ನಮ್ಮ ನಮನಗಳು. ಸೇವೆ ಸಾಕು ವಿಶ್ರಾಂತಿಯ ಸಿಹಿ ಸಮಯವಿದು. ಶುಭವಾಗಲಿ ನಿಮ್ಮ ಮುಂದಿನ ಸುಂದರ ಪಯಣ. ಶುಭವಾಗಲಿ ನಿಮ್ಮ ಮುಂದಿನ ಸುಂದರ ಪಯಣ. ಶ್ರೀ ಹವಾಮಲ್ಲಿನಾಥ ಗುರು ಬಳಗದಿಂದ ಶ್ರೀ ಮಾಳು ಗುರುಗಳಿಗೆ ಪ್ರೀತಿ ಸನ್ಮಾನ. ನಿಮ್ಮ ಪ್ರೀತಿ ಹೀಗೆ ನಮ್ಮ ಬಳಗದ ಮ್ಯಾಲ. ಆಗಾಗ ಬರುತ್ತೀರಿ ನೀವು ಇಲ್ಲಿಗೆ. ಶಿಕ್ಷಕ ವೃತ್ತಿ ಬರೋದು ಕಠಿಣ, ಬಂದು ಬಳಕದು ನಿವೃತ್ತಿ. ಸುಮಾರು 28-30 ವರ್ಷಗಳವರೆಗೆ ಸುದೀರ್ಘ ಸೇವೆ ಸಲ್ಲಿಸಿ ಮೊಟ್ಟ ಮೊದಲಿಗೆ ಅವರು ಮುಖನಾಪುರ ಶಾಲೆಯಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಅವರು ಕೆಲಸ ಮಾಡೋದು. ದೇವರ ಒಂದು ಮೆಚ್ಚಿ ಅವರನ್ನು ಸರ್ಕಾರಿ ಶಾಲೆಗೆ ಅವರನ್ನು ನೇಮಕ ಮಾಡಿ ಮುಂದೆ ರಾಯಚೂರು ಜಿಲ್ಲೆ, ಹೌದಲ್ಲ ಸರ್? ಈಗ ಕೊಪ್ಪಳ ಆಯಿತು ಮೊದಲು. ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಿ ಸುಮಾರು 4-5 ವರ್ಷ ಸೇವೆ ಮಾಡಿ ಮುಂದೆ ಇದೇ ನಮ್ಮ ಚಡ್ಚನ್ ತಾಲೂಕಿನ ಜಿಗಿಜೇವಣಿ ಗ್ರಾಮದ ಗದ್ದಾಳ ವಸ್ತಿಯಲ್ಲಿ ಅಲ್ಲಿ ಸುಮಾರು 20 ವರ್ಷಗಳವರೆಗೆ ಅವರ ಸೇವೆ ನಿರಂತರವಾಗಿ ಸಾಗಿತು. ಈ ಒಂದು ಸೇವೆಯಲ್ಲಿ ಅವರಿಗೆ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಹಾಗೂ ಸಾವಿತ್ರಿಬಾಯಿ ಫುಲೆ ಇಂಥವು
ಹಲವಾರು ಪ್ರಶಸ್ತಿಗಳು ಅವರು ಪಡೆದುಕೊಂಡು, ಆ ಪ್ರಶಸ್ತಿಗಳು ಯಾಕೆ ಬರ್ತಾವ? ನಾವು ಮಾಡಿರ್ತಕ್ಕಂಥ ಸೇವೆಗೆ, ನಾವು ಮಾಡಿರ್ತಕ್ಕಂಥ ಜನಸೇವೆಗೆ, ನಾವು ಮಾಡಿರ್ತಕ್ಕಂಥ ಮಕ್ಕಳಿಗೆ ಒಂದು ಅನುಭವ ತಿಳಿಸಿಕೊಟ್ಟು ಆ ಮಕ್ಕಳನ್ನು ಮುಂದೆ ತರುವಂತೆ. ಸುಮಾರು ಮಕ್ಕಳವ್ರ ಕೈಯಲ್ಲಿ ನೌಕರಿ ಹಿಡಿದಿದ್ದಾರೆ. ಅದು ಒಂದು ದೊಡ್ಡ ಮಾತು. ನಾವು ಕಲಿಸೋದು ಮುಖ್ಯವಲ್ಲ, ಅಲ್ಲಿ ಅನುಭವನ ಹಂಚ್ಕೋಬೇಕು. ಮಕ್ಕಳ ಅನುಭವಕ್ಕೆ ಭಾಳ ವಿಸ್ತೃತ ಇರ್ತೈತಿ, ಭಾಳ ಅವನು ಇನ್ನೂ ನಾವು ಕಲಿಸ್ಬೋದು, ನಮ್ಮ ಮನಸ್ಸಿದ್ರೆ ಕಲಿಸ್ಬೋದು, ಇಲ್ಲಾಂದ್ರೆ ಹಾಗಿರ್ಬೋದು. ಅದ್ರ ಶಿಕ್ಷಕ ವಯಸ್ಸಾದ ಮೇಲೆ ನಮಗೆ ಪೆನ್ಷನ್ ಮಾಡ್ತಾರೆ ಗೌರ್ಮೆಂಟ್. ಆದ್ರೆ ನಾವು ಇನ್ನೂ ನಿವೃತ್ತಿ ಆಗಿಲ್ಲ. ನಮ್ಮ ಜೀವನ ಇರುವಂದವರೆ ನಿವೃತ್ತಿ ಏನಿಲ್ಲ, ನಾವು ಚಲ್ತಿ ಇದ್ದಾಗೆ ನಾವು. ಯಾಕಂದ್ರೆ ನಾವು ಅಲ್ಲಿ ಆಯುಷ್ಯ ಇರುವಾಗ ನಾವು ಶಿಕ್ಷಕರಾಗಿ ಇರ್ತೀವಿ. ನಿವೃತ್ತಿ ಪೆನ್ಷನ್ ನಿವೃತ್ತಿ ಐತಿ ಹೊರತು ನಾವು ಶಿಕ್ಷಕನ ಪೂರ್ತಿ ಆಗಿಲ್ಲ. ನಾವು ಶಿಕ್ಷಣ ಕಲಿಸ್ಬೋದು. ಇನ್ನೂ ಮಕ್ಕಳನ್ನ ನಾವು ಬೇರೆ ಬೇರೆ ಕ್ಲಾಸ್ ತೊಗೊಂಡು ಮಾಡ್ಬೋದು. ನಾವು ಮನಸ್ಸಿಟ್ಟು ಮಾಡೋದು ಅಂತ ಗುರುಗಳು ಅದಾರ ಅವರು. ಅದೇ ರೀತಿ ಅವ್ರ ಮಕ್ಕಳು ಕೂಡ ಒಳ್ಳೆ ಮಾಡಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ನಾವು ಒಳ್ಳೆ ಮಾಡಿದ್ರೆ ನಮ್ಮ ಮಕ್ಕಳು ದೇವ್ರು ಒಳ್ಳೆ ಮಾಡ್ತಾನೆ. ಅದು ಮುಖ್ಯವಾಗಿ. ಯಾಕಂದ್ರೆ ನಾವು ಮಕ್ಕಳಿಗೆ ನಾವು ಎಂದೂ ದ್ರೋಹ ಮಾಡ್ಬಾರ್ದು. ಯಾಕಂದ್ರೆ ದೇವ್ರು ನಾವು ಇರ್ತಾನೆ. ನಮ್ಮ ಮಕ್ಕಳಿಗೆ ಮೋಸ ಮಾಡಿದ್ರು ನಮ್ಮ ಮಕ್ಕಳು ಎಂದೂ ದೇವ್ರು ಉದ್ಧಾರ ಮಾಡೋದು. ಅವ್ರ ಮಕ್ಕಳು 3 ಒಳ್ಳೆ ಇದು ಮಾಡಿದ್ದಾರೆ. ಒಬ್ರು ಡಾಕ್ಟರ್ ಆಗಿ, 2 ಡಾಕ್ಟರ್ ಇದ್ದಾರೆ, ಒಬ್ರು ಬ್ಯಾಂಕ್ನಿದ್ದಾರೆ, 3 ಸರ್ವಿಸ್ ಇದ್ದಾರೆ. ಯಾಕೆ ಅವ್ರ ಮಕ್ಕಳಿಗೆ ಒಳ್ಳೆ ಮಾಡಿದಾರಂತೆ ದೇವ್ರು ಅವ್ರನ್ನ ಮಕ್ಕಳನ್ನ ಒಳ್ಳೆ ಮಾಡಿದಾರೆ. ಇಂಥ ಒಂದು ಮನಸ್ಸು ನಾವು ಮಕ್ಕಳಿಗೆ ಒಂದು ಒಳ್ಳೆ ಮಾಡ್ಕೊತ ಹೋದ್ರೆ ದೇವ್ರು ನಮ್ಮನ್ನು ಖಂಡಿತ ಮೆಚ್ತಾನೆ. ಆ ರೀತಿ ಗುರುಗಳ ಸಹ ಜೀವನ, ಅವರ ನಿವೃತ್ತಿ ಜೀವನ ಒಳ್ಳೆಯದಾಗಿರಲಿ. ಅವರು ಶಿಕ್ಷಕರೇ ಒಂದು ಸಹಾನುಭೂತಿಯಿಂದ ಎಲ್ಲರ ಜೊತೆ ಒಡನಾಟಿದ್ದಾರೆ. ಅವರು ಹಿಂಗೆ ಇರಲಿ. ಅದೇ ರೀತಿಯಾಗಿ ಮಲ್ಲಯ್ಯನ ಗುಡಿಗೆ ಅವರು ಬರ್ತಾ ಇರಲಿ. ಸಹಾನುಭೂತಿ ಎಲ್ಲ ಸಹಕಾರ ಇರಲಿ ಅಂತೇಳಿ ನಾನು ಎಲ್ಲ ಮಾತನ್ನು ಮುಗಿಸ್ತೇನೆ. ಭಕ್ತಾದಿಗಳಲ್ಲಿ ನಮಿಸುತ್ತಾ, ನಮ್ಮ MS ಸ್ವಾಮಿಯವರು ಕಡೆ ಸಂಬಂಧ ಬೀಗರು ಹೌದು, ವೃತ್ತಿ ಬಾಂಧವರು ಹೌದು. ಅವರ ನಿವೃತ್ತಿ ಸನ್ಮಾನ ಸಮಾರಂಭ ದೇವಸ್ಥಾನದಲ್ಲಿ ಒಂದು ಶುಭಕರ. ಅವರು ನಾನು ಕಂಡಂತೆ ಅಲ್ಲಿ ಶಾಲೆಯಲ್ಲಿ ಎಲ್ಲರ ಬಾಯಿಂದ ತಿಳ್ಕೊಂಡಿದ್ದು ಭಾಳ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಅನೇಕ ಪದ್ಯಗಳನ್ನು ಬರೆದಾರೆ. ಮಕ್ಕಳಿಗೆ ಈ ಪದ್ಯಗಳ ಮೂಲಕ ಅತ್ಯಂತ ಸೃಜನಶೀಲವಾದ ಶಿಕ್ಷಣವನ್ನು ನೀಡ್ಯಾರ ಅಂತೇಳಿ ಕೆಲವರು ಬಾಯಿಂದ ಕೇಳಿದ್ದು. ಮತ್ತು ನಾವು ಇಲ್ಲಿ ಅವರು ಸಮಾಜದಲ್ಲಿ ಕೂಡ ಅಷ್ಟೇ ಇರುವೆಯಂತೆ ತಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಯಾಕೂ ತಪ್ಪದೆ ಮಾಡ್ಕೊತು ಬಂದಾರೆ. ಇಂಥ ಬಡತನದೊಳಗೆ 3 ಮಕ್ಕಳನ್ನು ಸಲುವಿ ಅವರಿಗೆ ಉನ್ನತ ಶಿಕ್ಷಣ ಕೊಟ್ಟು ತಮ್ಮ ಜೀವನವನ್ನು ಭಾಳ ಅದ್ಭುತವಾದ ಜೀವನ ಅವರು ನಡೆಸ್ಯಾರ. ಇನ್ನು ಮುಂದಾದರೂ ಉತ್ತಮ ರೀತಿಯಲ್ಲಿ ಅವರು ಇರ್ತಾರೆ. ಅವರ ಅನುಭವ, ಅವರ ಸೇವೆ, ಅವರ ಜಾಣತನ, ಅವರು ಮಾಡ್ತಕ್ಕಂಥ ಕರ್ತವ್ಯದ ಅನುಭವ ಆ ಸಮಾಜಕ್ಕೂ ಬೇಕಾಗಿದೆ. ಆ ರೀತಿ ಅವರು ಸಮಾಜದಲ್ಲಿ ಕೂಡ ತಮ್ಮ ಸೇವೆಯ ಅನುಭವವನ್ನು ಸಮಾಜವನ್ನು ಮುಂದೆ ತರುವಲ್ಲಿ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಮುನ್ನಡೆಸೋಕೆ ಸಹಕರಿಸಬೇಕಂತ ಅವರಲ್ಲಿ ಹೇಳ್ತೀನಿ. ಅವರಿಗೆ ಒಳ್ಳೆಯ ಮಕ್ಕಳು, ಅತ್ಯಂತ ಬುದ್ಧಿವಂತ ಮಕ್ಕಳು. ಇಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರ್. ಇಂಥ ಬಡತನದೊಳಗೆ ಇತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಎಷ್ಟು ನಮ್ಮ ಇಡೀ ಸರ್ವಿಸನ್ನು ಮಕ್ಕಳಿಗಾಗಿ ಅವರು ಶಿಕ್ಷಣವನ್ನು ಲಭಿಸಿ ಅವರಿಗೆ ಕೊಟ್ಟು ತಮ್ಮ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದು ಈ ಮಲ್ಲಿನಾಥನ ಇದಕ್ಕೆ ಮೊದಲೇ ಅಂತ ಭಾವಿಸ್ತೀನಿ. ಅದಕ್ಕೆ ಮಲ್ಲಿನಾಥ, ಸಂಗಮನಾಥ ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಮಾಜದಲ್ಲಿ ಸೇವೆ ಸಲ್ಲಿಸೋ ಭಾಗ್ಯ ಅವರಿಗೆ ಸಿಗಲಿ ಅಂತೇಳಿ ಪ್ರಾರ್ಥಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸಿದ್ದೇನೆ. ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ, ಈ ನಮ್ಮ ಶ್ರೀ ಹವಾ ಮಲ್ಲಿನಾಥ ಸೇವಾ ಸಮಿತಿಯವರು ಇವತ್ತು ನನಗೆ ಸೇವಾ ನಿವೃತ್ತಿ ನಿಮಿತ್ತವಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಇದು ಬಹಳ ನಮಗೆ ಅತ್ಯಂತ ಸಂತೋಷದ ವಿಷಯ. ಮತ್ತು ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ಇರಲಿ, ತಮ್ಮೆಲ್ಲರ ಆಶೀರ್ವಾದ ಇರಲಿ, ಮಲ್ಲಯ್ಯ ಮುತ್ತಿನ ಆಶೀರ್ವಾದ ನನ್ನ ಮೇಲೆ ಇರಲಿ ಹೇಳಿ
ಆಮೇಲೆ ಕೇಳಿಕೊಳ್ಳುತ್ತಾ ನಾನು 1987 ನವೆಂಬರ್ದಿಂದ 90ರವರೆಗೆ ಅಡಲ್ಟ್ ಎಜುಕೇಷನ್ನಲ್ಲಿ ಸೂಪರ್ವೈಸರಿ ಕೆಲಸ ಮಾಡಿದೆ. ನಂತರ 90ರಿಂದ 2002 ತನಕ ಏಡೆಡ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಮಕ್ಕಳಾಪುರ ಶಾಲೆಯಲ್ಲಿ ಕೆಲಸ ಮಾಡಿದೆ. ಮಕ್ಕಳಾಪುರದಿಂದ CET ಬರೆದು ಕೊಪ್ಪಳ ಜಿಲ್ಲೆಯೊಳಗೆ 1/8/2002ರಿಂದ ಅಲ್ಲಿ ಸೇವೆಗೆ ಸರ್ಕಾರಿ ಸೇವೆ ಪ್ರಾರಂಭವಾಯಿತು. ಅಲ್ಲಿಂದ ಮೇ 31ರವರೆಗೆ ಸುಮಾರು 24 ವರ್ಷಗಳವರೆಗೆ ಸರ್ಕಾರಿ ಸೇವೆ ಮಾಡಕ್ಕೆ ನನಗೆ ಅವಕಾಶ ಸಿಕ್ತು. ಈ ಅವಧಿಯಲ್ಲಿ ನಾನು ನನ್ನ ತಿಳಿದ ಮಟ್ಟಿಗೆ ನನ್ನ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕವಾದ ಒಂದು ಪ್ರಯತ್ನದಲ್ಲಿ ಅವರಿಗೆ ಶಿಕ್ಷಣ ಕೊಟ್ಟಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಐತಿ. ನಮ್ಮ ಪ್ರಾಮಾಣಿಕತನ ಸೇವೆಗಾಗಿ ಆ ಮಲ್ಲಯ್ಯ ಮುತ್ತ ನನಗೆ ನನ್ನ ಮಕ್ಕಳಿಗೆ ನಮಗೆ ಒಳ್ಳೆಯ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ತಾವೆಲ್ಲರೂ ನನ್ನ ಮೇಲೆ ಸದಾ ಈ ಪ್ರೀತಿ ವಿಶ್ವಾಸ ಇರಲಿ, ನಮ್ಮೆಲ್ಲರ ಆಶೀರ್ವಾದ ಇರಲಿ ಬೇಡ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಮಲ್ಲಯ್ಯ.